ಅಚ್ಚೇವು ಕನ್ನಡ ದೀಪ ಹೇಳಿಬಿಡ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಲೆಕ್ಚರ್ ಸುಬ್ರಹ್ಮಣ್ಯ ಸರ್ ಮನೆಗೆ ಕನ್ನಡದ ಕಾರ್ಯಕ್ರಮ ಹುಣ್ಣಿಮೆ ಹಾಡು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೇವೆ. ಅವರು ಇತ್ತೀಚೆಗೆ ಹೊಸ ಮನೆಯನ್ನು ಪ್ರವೇಶಿಸಿದ್ದಾರೆ. ಕಟ್ಟಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಮನೆಯವರಿಗೆಲ್ಲ ಸುಖ ಶಾಂತಿ ನೀಡಲಿ ಅಂತ ಬಯಸುತ್ತಾ ನನ್ನ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಕೊಟ್ಟಿದ್ದೇನೆ. ಜೋರ್ ಚಪ್ಪಾಳೆ ಎಲ್ಲರೂ. ಅವತ್ತು ನಾನು ಬಂದಿದ್ದೆ. ಸ್ಮೈಲ್ ಪ್ಲೀಸ್, ಎಲ್ಲರೂ ಸ್ಮೈಲ್. 11 days 18 days. ಇರಿ ಒಂದು ನಿಮಿಷ ಇರಿ. मनीषं भजमानस विघ्नेश्वर मनीषं भज गुरुवार्पण सदन गणेशं भजमानस विघ्नेश्वर मनीषं गजवदनं ಶಿವಶಂಕರ ಮಾಸ್ಟರ್ಗೆ ಸ್ವಾಗತವನ್ನು ಕೊಡ್ತಾ. ಅದೇ ರೀತಿ ಚೌಟ್ರಿ ಇಟ್ಟು ನಮಗೆಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಕೊಟ್ಟಂಥ ರಾಜೇಶ್ವರಿ ಮೇಡಮ್ ಅವರ ಯಜಮಾನರಾದಂಥ ಶ್ರೀನಿವಾಸ್ ಸುರೇಶ್ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವೆಂಕಟರೆಡ್ಡಿ ಸರ್ ಅವರು, ಶಿವಾರೆಡ್ಡಿ ಸರ್ ಅವರು, ಟ್ರಾನ್ಸ್ಪಾಲರು, ನ್ಯಾಷನಲ್ ಕಾಲೇಜ್ ನ್ಯಾಷನಲ್ ಪಿ ಯು ಕಾಲೇಜ್ ಪ್ರಾಂಶುಪಾಲರಿಗೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ, ಶ್ರೀ ಚಂದ್ರಯ್ಯಪ್ಪ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಖಜಾಂಚಿ ಆದಂಥ ಸುಕನ್ಯಾ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಜರಾಜೇಶ್ವರಿ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಆಯ್ತು. ಜಯಮ್ಮ ನಮಗೆ ಸದಾ ನಮಗೆ ಖುಷಿಯಿಂದ ಹುಮ್ಮಸ್ಸಿನಿಂದ ಬರ್ತಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಆಯೋಜಿಸಲು ಮತ್ತೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಸುಬ್ರಹ್ಮಣ್ಯ ಸರ್ ಅವರು ಮತ್ತೆ ಅನಿತಾ ಮೇಡಮ್ ಅವ್ರಿಗೆ, ಅವ್ರ ಮನೆಯವರೆಲ್ಲರಿಗೂ, ಕುಟುಂಬದ ಸದಸ್ಯರಿಗೆ ಕೋರುತ್ತಾ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ವಾಗತ. ಈಗ ರಾಜೇಶ್ವರಿ ಮೇಡಮ್ ಅವರು ಒಂದು ಹಾಡನ್ನು ಆಲಾಪಿಸ್ತಾರೆ. ಬಡವರ ಮನೆಗೆ ದಯ ಮಾಡಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ
ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಒಪ್ಪಿಸ್ಬೇಕಾದ್ರೆ ತುಂಬಾ ಕಷ್ಟ. ಇಂಥ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಭಜನೆ ಕಾರ್ಯಕ್ರಮ ಆದ್ರೆ ಬೇಗ ಒಪ್ಪಿಸ್ಬೋದು, ಪೂಜೆ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆ ಬೇಕಾದ್ರೆ ಬೇಗ ಒಪ್ಪಿಸ್ಬೋದು. ಈ ಸಾಹಿತ್ಯ ಪರಿಷತ್ತು ಒಂದು ಏನು ನಾವು ಕಲಾಪಗಳು ಮಾಡ್ತೀವಿ ಅದನ್ನ ಒಪ್ಪಿಸ್ಬೇಕಾದ್ರೆ ತುಂಬಾ ಕಷ್ಟ. ಅದರಿಂದ ಸುಬ್ರಹ್ಮಣ್ಯ ಸರ್ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಅವರ ರಂಗನಾಥಿಯನ್ನು ಒಪ್ಪಿಸಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅಂತ ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲೂ ನಡೆಯಲ್ಲ. ಇದು ಒಂಥರ ಒಂದು ಪ್ರೋಗ್ರೆಸಿವ್ ಒಂದು ಚಟುವಟಿಕೆ. ಪ್ರೋಗ್ರೆಸಿವ್ ಚಟುವಟಿಕೆ ಮನೆಗೆಲ್ಲ ಆಗ್ತಾ ಇದೀವಿ ಅಂದ್ರೆ ಇದು ಇನ್ನ ಒಂದು ನಮ್ಮ ಸಾಹಿತ್ಯ ಕಾರ್ಯದರ್ಶಿಗಳಾಗಿರುವಂತಹ ವಿನೋದ್ ಸರ್ ಅವರು, PBS ಸರ್ ಅವರು, ಜ್ಯೋತಿ ಮೇಡಮ್ ಅವರು, ರಾಜೇಶ್ವರಿ ಜಯಮ್ಮ ಜಯಮ್ಮ ಮೇಡಮ್ ಅವರು, ಚಂದ್ರಪ್ಪ ಸರ್ ಅವರೇ, ಅನಿತಾ ಅವರೇ, ಸಂಜನಾ ಅವರೇ, ಪ್ರೀತಮ್ ಅವರೇ, ವೆಂಕಟೇಶ್ವರ ಅವರೇ, ಸುರೇಶ್ ಅವರೇ, ನಿಮ್ಗೆಲ್ರಿಗೂ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಯಿತು. ಒಂದು ಬೇಸರದ ವಿಚಾರ ಏನಪ್ಪ ಅಂತಂದರೆ, ನನಗೆ ಮನೆ ಕಟ್ಟುವ ಸಂದರ್ಭದಲ್ಲಿ ಬಹಳಷ್ಟು ಜನಗಳಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಮನೆ ಬೇಗ ರೆಡಿ ಆಗಲಿಲ್ಲ, ಡೇಟ್ ಫಿಕ್ಸ್ ಮಾಡ್ಕೊಂಡು. ಅವ್ರ ಮನೆಗೆ ಆಹ್ವಾನಿಸಿದ್ದಕ್ಕೆ ಮತ್ತೆ ನಾವೆಲ್ಲ ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಬಾಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿತ್ತು ಚಿನ್ನದೇವರನ್ನ ಸರ್ ಅವರ, ಮತ್ತು ಇತರೆ ನಮ್ಮೆಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಶಿವಾನಂದ ಮತ್ತು ಸುಬ್ರಹ್ಮಣ್ಯ ಸರ್ ಹೇಳಿದಂಗೆ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ ಸರ್ ಅವರೇ ಹಾಗೂ ಸಾಹಿತ್ಯ ಪರಿಷತ್ತಿನ ನಮ್ಮ ಸ್ನೇಹಿತರಾದ ಸುಬ್ರಹ್ಮಣ್ಯ ಸರ್ ಅವರು ಅವರ ಮನೆಯಲ್ಲಿ ಕಳೆದ ಬಾರಿ ನಾವು ಸಂಸ್ಥಾಪನಾ ದಿನಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಆಹ್ವಾನ ಕೊಟ್ಟು ತುಂಬ ಮನಸ್ಸಿನಿಂದ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದಿದ್ರು. ಅದೇ ರೀತಿಯಲ್ಲಿ ಇವತ್ತು ತುಂಬ ಅರ್ಥಗರ್ಭಿತವಾಗಿ ಸೌಹಾರ್ದವಾಗಿ ಮನೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇವತ್ತು ಬಂದಿದ್ದಂಥ ಎಲ್ಲ ಸ್ನೇಹಿತರು ವಿಭಿನ್ನ ರೀತಿಯಲ್ಲಿ ತಮ್ಮ ಅಭಿರುಚಿಗಳನ್ನು ವಿವಿಧ ಸ್ತರಗಳಿಂದ ವಿವಿಧ ಆಯಾಮಗಳಿಂದ ಅಭಿರುಚಿ ಒಬ್ಬೊಬ್ಬರು ಒಂದೊಂದು ಮಾತನ್ನ ತಮ್ಮ ಅನುಭವಗಳನ್ನ ಹಂಚ್ಕೊಂಡಾಗ ಎಲ್ಲ ಮನಸ್ಸಿಗೆ ಒಂದು ಉಲ್ಲಾಸ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಕಲಾ ಸಂಘದ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀಮತಿ ಅನಿತಾ ಸುಬ್ರಹ್ಮಣ್ಯಂ ಅವರ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಎಲ್ಲರಿಗೂ ಈ ಒಂದು ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ಆ ದುರ್ಘಟನೆ ನೋಡಿದರೆ ಎಲ್ರಿಗೂ ಕೂಡ ಒಂದು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಜಯಮ್ಮ ಆ್ಯಕ್ಟಿವ್ ಚಾನಲ್ ಯೂಟ್ಯೂಬಲ್ಲಿ ಮಾಡ್ಕೊಂಡಿದ್ದೀವಿ. ವೆರಿ ಗುಡ್. ಹಾಗೆ ಇನ್ನು ಇರೋರು ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ. ಹಾಗೆ ನನಗೆ ಗೊತ್ತಿಲ್ಲ, ಹಾಡಬೇಕು ಅಂತ ಗೊತ್ತಿಲ್ಲ, ಆದರೆ ನಾನು ಸುಮ್ಮನೆ ಬಂದಿದ್ದೆ. ಆಗಲೂ ನೋಡೋಣ ಅಂತ ಹಾಡ್ತಾ ಇದ್ದೀನಿ. ಅಭ್ಯಾಸ ಮಾಡ್ಕೊಂಡ್ಬಂದಿಲ್ಲ. ಏನಾದರೂ ತಪ್ಪಿದ್ದಲ್ಲಿ ಎಲ್ಲರೂ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ಹಾಡನ್ನು ಭಕ್ತಿ ಹಾಡಲ್ಲ, ಆಕಾಶದಿಕ್ಕಲು ನಾನು ಮೇಡಮ್ ಭಕ್ತಿಗೆ ಸಿಗುತ್ತೆ ಇಲ್ಲ. ಜನಪದ ಗೀತೆ ಇದು ಯಾವ್ದಾದ್ರು ಸಿನಿಮಾ ಹಾಡೋದು ಆಕಾಶದೀಪವು ನಿನ್ನ ಕಂಡಾದ ಸಂತೋಷವೇನು, ಆಕಾಶದೀಪವು ನಿನ್ನ ಕಂಡಾದ ಸಂತೋಷವೇನು, ಆವೇನು
ಸಂತೋಷವೇನು ಆಕಾಶದೀಪವು ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿಯಿತು ಮನವು ಬಹುವಾಗಿ ಅರಳಿತು ತನವು ಕಂಡಂತೆ ಕುಣಿಯಿತು ಮನವು ಬಹುವಾಗಿ ಅರಳಿತು ಮನವು ಹೃದಯದ ವೀಣೆಯೇನೋ ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನರಿವೆನೋ ಆಕಾಶದೀಪವು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ ಈ ದೀಪ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾ ಉಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆವೇನು ಮರೆಯದಾದ ನೋವಿನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಧನ್ಯವಾದ. ವೀಕ್ಷಕರೇ, ಮಾಸ್ಟರ್ ಮನೆಗೆ ಬಂದರೆ ಎಲ್ಲರಿಗೂ ಇಡ್ಲಿ ಚಟ್ನಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಅನ್ನದಾತ ಸುಖೀ ಭವ.